ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ತುಂಬಾ ತಡ ಮಾಡಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಜೆನ್ಜಿಗಳು ಹೇಳ್ತಾ ಇದ್ದಾರೆ. ಇನ್ನಷ್ಟು ಜನ ರಾಜೀನಾಮೆ ನೀಡಬೇಕು, ಇದು ಜೆನ್ಜಿ ಬೆಂಕಿ ಹೋರಾಟಕ್ಕೆ ಸಂದಂತ ಗೆಲುವಾಗಿದೆ ಅಂತ ಯುವ ಸಮೂಹ ಹ್ಯಾಪಿಯಾಗಿದೆ. ನಮ್ಮ ಹೋರಾಟ ನಿರಂತರ, ಎಲ್ಲ ಬೇಡಿಕೆಗಳು ಈಡೇರಲಿ ಅಂತ ವಿದ್ಯಾರ್ಥಿಗಳು ಖುಷಿಯಾಗಿ ಅವರ ರಾಜೀನಾಮೆಯನ್ನ ಸಂಭ್ರಮಿಸುತ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳ ಮಹಾ ಸಂಭ್ರಮ ಇದು ಜೆನ್ಜಿ ಬೆಂಕಿ ಹೋರಾಟಕ್ಕೆ ಸಂದಂತ ದೊಡ್ಡ ಗೆಲುವಾಗಿದೆ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ, ಎಲ್ಲ ಬೇಡಿಕೆ ಈಡೇರಲಿ ಅಂತ ಯುವ ಸಮೂಹ ಹೇಳ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು ಮಹಾ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದಾರೆ. ಸ್ಪೀಕರ್ ಹಾಕುವ ಮೂಲಕ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಹೋರಾಟ ನಿರಂತರವಾಗಿ ನಡೀತಾನೆ ಇರುತ್ತೆ, ಎಲ್ಲ ಬೇಡಿಕೆಗಳನ್ನು ಈಡೇರಿಸಿ ಅಂತ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೆಂಬಲವಾಗಿ ನಿಲ್ಲಿ ಅಂತ ಕೇಂದ್ರ ಸರ್ಕಾರಕ್ಕೆ ಯುವ ಸಮೂಹ ಹೇಳ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು ಸಂಭ್ರಮ ಪಡುವ ಮೂಲಕ ಇದು ನಮಗೆ ಸಂದಂತ ದೊಡ್ಡ ಗೆಲುವು ಅಂತ ಹೇಳ್ತಾ ಇದ್ದಾರೆ. ಶಿಕ್ಷಣ ಮಂತ್ರಿ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ದಾರೆ. ಪ್ರತಿಭಟನೆ ಮಾಡುತ್ತಿದ್ದಂಥ ಜೆನ್ಜಿಗಳು ಈಗ ಹ್ಯಾಪಿಯಾಗಿದ್ದಾರೆ. ಕೊನೆಗೂ ಅವರ ರಾಜೀನಾಮೆಯಿಂದಾಗಿ ನಮಗೆ ದಿಲ್ ಖುಷ್ ಆಗಿದೆ, ಹ್ಯಾಪಿಯಾಗಿದ್ದೇವೆ ಅಂತ ಫ್ರೀಡಂ ಪಾರ್ಕ್ನಲ್ಲಿ ಘೋಷವಾಕ್ಯಗಳನ್ನು ಕೂಗುತ್ತಾ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ತುಂಬಾ ತಡ ಮಾಡಿ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು, ಆದರೂ ಪರವಾಗಿಲ್ಲ, ಇನ್ನಷ್ಟು ಜನ ರಾಜೀನಾಮೆ ನೀಡಬೇಕು, ಅದಕ್ಕೂ ನಾವು ಬೀದಿಗಿಳಿತೇವೆ ಅನ್ನೋ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಯುವ ಸಮೂಹ. ಇದು ಜೆನ್ಜಿ ಬೆಂಕಿ ಹೋರಾಟಕ್ಕೆ ಸಂದಂತ ದೊಡ್ಡ ಗೆಲುವಾಗಿದೆ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ, ಇಲ್ಲಿ ಭ್ರಷ್ಟಾಚಾರರಿಗೆ ಜಾಗ ಇಲ್ಲ ಅನ್ನೋ ಮೂಲಕ ಘೋಷವಾಕ್ಯಗಳನ್ನು ಕೂಗುತ್ತಾ ಈಗ ವಿದ್ಯಾರ್ಥಿಗಳು ಹ್ಯಾಪಿ ಮೂಡ್ನಲ್ಲಿದ್ದಾರೆ. ಯುವ ಸಮೂಹವನ್ನು ನಮ್ಮ ಪ್ರತಿನಿಧಿ ಜೀವನ್ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಆಕ್ಚುಲಿ ಇದು ತುಂಬಾ ದೊಡ್ಡ ವಿಕ್ಟ್ರಿ ಸರ್. ಏನು ಸ್ಟೂಡೆಂಟ್ಸ್ ಯೂನಿಟಿ ಇಡೀ ದೇಶದಲ್ಲಿ ನಾವು ನೋಡಿದ್ವಿ, ಹೆಂಗೆ ಒಂಥರ ಬೆಂಕಿ ತರ ಬಂದ್ರು ಅಂತ ಹೇಳ್ಬಿಟ್ಟು ಅದೇನ್ ತೋರಿಸ್ಕೊಡುತ್ತೆ ಅಂತ ಹೇಳಿದ್ರೆ, ಒಗ್ಗಟ್ಟಾಗಿ ಹೋರಾಡಿದ್ರೆ ಏನಾದ್ರೂ ಸಾಧ್ಯ ಸರ್. ಯಾವ ಸರ್ಕಾರನಾದ್ರೂ ಬರ್ಲಿ, ಯಾರನ್ನಾದ್ರೂ ಬಗ್ಗಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಈ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡ್ಲೇಬೇಕಿತ್ತು, ದೊಡ್ಡ ಅನ್ಯಾಯ ನಡೆದಿದೆ. ಸೊ ಇದಕ್ಕೆ ಬಹಳ ಖುಷಿ ಆಗ್ತೀನಿ. ಫ್ರೀಡಂ ಪಾರ್ಕ್ ನ ನೋಡಿದ್ರು ಕೂಡ ಸೆಲೆಬ್ರೇಷನ್ ತರ ಫೀಲ್ ಆಗ್ತಾ ಇದೆ. ಇದು ಭಗತ್ ಸಿಂಗ್ ಹುಟ್ಟಿದ ದೇಶದಲ್ಲಾಗ್ಲಿ, ನೇತಾಜಿ ಇದ್ದಿದ್ದ ದೇಶದಲ್ಲಾಗ್ಲಿ ಅನ್ಯಾಯನ ಸಹಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಉತ್ತರ ಸರ್. ಇದು NTA ಏನಿದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಇದು ಸ್ಕ್ರಾಪ್ ಆಗಬೇಕು ಸರ್. ಸೊ ಅಲ್ಲಿವರೆಗೂ ಕೂಡ ಈ ಸ್ಟೂಡೆಂಟ್ಸ್ ಯೂನಿಟಿ ಏನಿದೆ, ಪೀಪಲ್ಸ್ ಯೂನಿಟಿ ಏನಿದೆ, ಇದು ಕಂಟಿನ್ಯೂ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೇಸಿಕಲಿ ಸರ್, ಎಜುಕೇಶನ್ ಸಿಸ್ಟಮ್ ಅಲ್ಲೇನೆ ಚೇಂಜಸ್ ಬರಬೇಕು ಸರ್. ಎಲ್ಲರಿಗೂ ಕೂಡ ಸೈಂಟಿಫಿಕ್, ಸೆಕ್ಯುಲರ್, ಡೆಮೋಕ್ರೆಟಿಕ್ ಎಜುಕೇಶನ್ ಸಿಗಬೇಕು. ಅಲ್ಲಿವರೆಗೂ ಕೂಡ ಈ ಹೋರಾಟ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಇದು ಹೋರಾಟಕ್ಕೆ ಬಂದಿರತಕ್ಕಂಥ ಜಯ. ಖುಷಿ ಜೊತೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಯಾಕಂದ್ರೆ ನಮ್ಮ ಉದ್ದೇಶ ಜಸ್ಟ್ ಮಿನಿಸ್ಟರ್ ರಾಜೀನಾಮೆ ಕೊಡ್ಬೇಕು ಅಷ್ಟೇ ಅಲ್ಲ, ನಮಗೆ ನೀಟ್ ರದ್ದಾಗಬೇಕು, NTA ರದ್ದು ಮಾಡಿ ನಮಗೆ ಪ್ರಾದೇಶಿಕವಾಗಿ ಎಕ್ಸಾಮ್ ಏನು ನಡೀತದೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡಿಬೇಕು. ಅದು ಮತ್ತೆ ಆ ಬೇಡಿಕೆ ನಮ್ದು ಇನ್ನೂ ಇದೆ. ಈ ಒಂದು ಮಿನಿಸ್ಟರ್ನೇನು ರಾಜೀನಾಮೆ ಕೊಟ್ಟಿದ್ದಾರೆ, ಇದು ಹೋರಾಟಕ್ಕೆ ಬಂದಿರತಕ್ಕಂಥ ಜಯ. ಜೊತೆ ನಾವು ಈ ಸರ್ಕಾರ ದುರಹಂಕಾರಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ಬಯಸ್ತಾ ಇದ್ದೀವಿ. ನಿಮ್ಮ ಈ ಒಂದು ಕ್ರೌರ್ಯ, ಈ ಹಿಂಸೆ, ದಬ್ಬಾಳಿಕೆ ಮಾಡ್ತಕ್ಕಂಥ ನಿಮ್ಮ ಈ ನೀತಿ ಮುಂದುವರೆದ್ರೆ ಮತ್ತೆ ಇವತ್ತು ಬೆಂಗಳೂರಿಗೆ ಬಂದಿದ್ದೀವಿ, ನಾಳೆ ಎಲ್ಲ ರಾಜ್ಯಗಳ ಜನ ಡೆಲ್ಲಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಕೂಡ ನಾವು ಇಲ್ಲಿಗೆ ಎಚ್ಚರಿಕೆ ಕೊಡೋಕೆ ಬಯಸ್ತೀವಿ. ಇವತ್ತು ಈ ದೇಶದ ವಿದ್ಯಾರ್ಥಿಗಳು, ಯುವಕರು ನಮ್ಮ ಶಕ್ತಿ ಏನಂತೇಳಿ ಕೇಂದ್ರ ಸರ್ಕಾರಕ್ಕೆ ತೋರಿಸಿದ್ದಾರೆ. ಅವ್ರಿಗಾಗಲೇ ದಿನಕ್ಕೆ ಬೊಗ್ತಾ ಇದ್ದಾರೆ. ಇದನ್ನು ತೋರಿಸ್ಕೊಡುತ್ತೆ ನಮ್ಮ ಶಕ್ತಿ ಎಷ್ಟಿದೆ ಅಂತೇಳಿ ತೋರಿಸ್ಕೊಡುತ್ತೆ. ಹಾಗಾಗಿ ನಮ್ಮ ವಿದ್ಯಾರ್ಥಿ ಯುವಜನರು ಮತ್ತೆ ಇದೇ ರೀತಿ ಗಟ್ಟಿಯಾಗಿ ನಾವು ಒಗ್ಗಟ್ಟಿದ್ದು ಕೇಂದ್ರ ಸರ್ಕಾರದ ಎಲ್ಲ ವಿದ್ಯಾರ್ಥಿ ವಿರೋಧಿ ನೀತಿಗಳನ್ನು, ಶಿಕ್ಷಣ ವ್ಯಾಪಾರದ ನೀತಿಗಳನ್ನು ನಾವು ಸೋಲಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ರಾಜ ಅಂತ, ಬಳ್ಳಾರಿ. ಕೇಂದ್ರ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ಈಗ ಆಲ್ರೆಡಿ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು ಸದ್ಯ ನಾನು ಫ್ರೀಡಂ ಪಾರ್ಕ್ನಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಇರುವಂಥದ್ದು. ಬ್ರೋ, ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ನಿಮ್ಗೆ ಖುಷಿ ಇದೆಯಾ? ಏನು? ತುಂಬ ಖುಷಿ ಸರ್, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇವಾಗ ಅಕೌಂಟಬಿಲಿಟಿ ಅಂತ ಒಂದು ಸ್ವಲ್ಪ
ಆ ಪದದ್ದು ಸ್ವಲ್ಪ ವೇಟೇಜ್ ಇವಾಗ ನಮಗೆ ಕಾಣಿಸ್ತಾ ಇದೆ. ಏನ್ ಮಾಡ್ತಾ ಇದಾರೆ, ಏನು ಅವ್ರು ಇವಾಗ ಗೌರ್ಮೆಂಟ್ ಅಲ್ಲಿ ಯಾರು ಇದ್ರೆ ಇವ್ರ ಒಂದು ರೆಸಿಗ್ನೇಷನ್ ಬಂದಿದ್ರೆ ಬೇರೆಯವ್ರಿಗೆ ಭಯ ಬರಬೇಕು. ಅದ್ರದ್ದು ಗೋಲ್ ಇವಾಗ ನಮ್ದು ಸಕ್ಸೀಡ್ ಆಗಿದೆ. ನಮ್ಗೆ ಗಾಟ್ ಇನ್ ದ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಎಸ್, ಎಲ್ಲರೂ ಕೂಡ ಸಕ್ಸಸ್ ಆಗಿರೋದು. ಇನ್ನೂ ಕೆಲವರನ್ನ ನಾನು ಮಾತಾಡ್ಸೋಕೆ ಟ್ರೈ ಮಾಡ್ತೀನಿ. ಬ್ರೋ, ಆಕ್ಚುಲಿ ಧರ್ಮೇಂದ್ರ ಪ್ರಧಾನ್ ಹ್ಯಾಸ್ ರಿಸೈನ್ ಟು ಹಿಸ್ ಪೋಸ್ಟ್. ವಾಟ್ ಯು ವುಡ್ ಲೈಕ್ ಟು ಟೇಕ್? Yeah, I mean it's a great news for Gen Zs, and actually this protest covers a lot of things. It shows that we have a power, not the government cannot do what they want. That's it. So what would like He said it perfectly, man. India is still alive. Yeah, that's all. ಎಸ್, ನೋಡ್ತಿರ್ಬೋದು ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಇರುವಂಥದ್ದು. ಸದ್ಯ ಫ್ರೀಡಂ ಪಾರ್ಕ್ನಲ್ಲಿ ಸಾಕಷ್ಟು ಜನರು, ಏನೋ ಜೆನ್ಸಿ ಅಂತ ಹೇಳ್ಬೋದು, ಎಲ್ಲರೂ ಕೂಡ ಸೇರ್ತಿರುವಂಥದ್ದು. ಇನ್ನೂ ಕೂಡ ಸಾಕಷ್ಟು ಜನಗಳು ಆಗಮಿಸ್ತಾ ಇರುವಂಥದ್ದು. ಸದ್ಯ ಈ ಒಂದು ಏನು ಫ್ರೀಡಂ ಪಾರ್ಕ್ಗೆ ಇನ್ನೂ ಸಾಕಷ್ಟು ಜನ ಆಚರಿಸ್ತಾ ಇದ್ದಾರೆ. ಈ ಒಂದು ವಿಚಾರವನ್ನ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದನ್ನ ಎಲ್ಲರೂ ಕೂಡ ಇನ್ನೂ ಈ ಒಂದು ಸ್ಥಳದಲ್ಲಿ ಕೂಡ ಏನು ರಾಷ್ಟ್ರಗೀತೆಯನ್ನು ಕೂಡ ಆಡಿರುವಂಥದ್ದು ಸಾಕಷ್ಟು ಜೆನ್ಸಿ ಯುವಕರು ಹಾಗೂ ಜೊತೆಗೆ ಇನ್ನೂ ಕೆಲವರನ್ನ ಮಾತಾಡ್ಸೋಣ. ಸರ್, ಎಕ್ಸ್ಕ್ಯೂಸ್ ಮೀ ಸರ್, ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸರ್. Yes, 100%. ಹೌ ಡು ಯು ಫೀಲ್ ಇಟ್? It would see the issue is not just with Dharmendra Pradhan resigning, because I think they've already changed the education secretary right now, and even the new education secretary they brought, there are allegations that he was there in another crime corruption case against his family. So it's not the matter of him resigning; it's the matter of like taking accountability for issues and changing the system for something better. If he resigns, it can't be that they just put another person, another puppet in place of him. Someone better make the changes in the system that the students are actually asking for, and then it will make sense. Would you feel this movement happy? Huh? Would you feel this movement happy? Not really, because the change hasn't happened yet. Only when it happens, then I'll feel happy. ಓಕೆ, ಫೈನ್, ಥ್ಯಾಂಕ್ ಯು. ಎಸ್, ನೋಡ್ತಿರ್ಬೋದು ಎಲ್ಲರೂ ಕೂಡ ಏನು ಈ ಒಂದು ವಿಚಾರವಾಗಿ ಇನ್ನೂ ಕೂಡ ಖುಷಿ ಇಲ್ಲ. ಈ ಒಂದು ಏನು ಎಜುಕೇಷನ್ ಸಿಸ್ಟಮ್ ಇದೆ ಇದನ್ನ ಚೇಂಜ್ ಆಗಬೇಕು ಇಂಡಿಯಾದಲ್ಲಿ ಅಂತ ಹೇಳ್ತಿರೋಂಥದ್ದು. ಮತ್ತಷ್ಟು ಜನರನ್ನ ಮಾತನಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಡಿ ಲೈಕ್ ಧರ್ಮೇಂದ್ರ ಪ್ರಧಾನ್ ಹ್ಯಾಸ್ ರಿಸೈನ್ ಟು ಹಿಸ್ ಪೋಸ್ಟ್ ಟುಡೇ. ಹೌ ಡು ಯು ಫೀಲ್ ಇಟ್? If it has actually happened, I would be really, really happy. But I haven't exactly seen the news, so yeah. But I would. Has resigned, exactly. Okay, I feel like that's one achievement, but I feel like there should be a lot more that should happen, and that is only a small step. This is the whole protest. I feel like is just a part of the whole system, and that is only a small step. That should happen. Yeah, that's all. Would you feel this movement happy? A little. I won't say I'm the happiest. There could be more that could happen. I don't want to say it outright, but yeah. ಎಸ್, ನೋಡ್ತಿರ್ಬೋದು ಯಾರು ಕೂಡ ಈ ಒಂದು ವಿಚಾರದಲ್ಲಿ ಪೂರ್ಣವಾಗಿ ನಾನು ಹ್ಯಾಪಿ ಆಗಿದ್ದೀನಿ ಅಂತ ಹೇಳ್ತಿಲ್ಲ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಎಜುಕೇಷನ್ ಸಿಸ್ಟಮ್ ಏನಿದೆ, ಈ ಒಂದು ಎಜುಕೇಷನ್ ಸಿಸ್ಟಮ್ ಕೂಡ ಚೇಂಜ್ ಆಗಬೇಕು ಅನ್ನುವಂಥದ್ದು ಇಲ್ಲಿನ ಜೆನ್ಸಿಗಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.